ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಒಂದ್ಸಲ ಯೋಚನೆ ಮಾಡಿ, ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ವರ್ಷಗಟ್ಲೆ ಹಾಗೆ ಉಳ್ದಿದೆಯಾ? ಉತ್ತರಕ್ಕಾಗಿಯೇ ಕಾಯ್ಪ. ಇವತ್ತು ನಾವು ಮಾತಾಡಕ್ ಹೊರಟಿರೋ ಕಥೆನೂ ಅಂಥದ್ದೇ. ಇದರಲ್ಲಿ ಸಂಗೀತ ಇದೆ, ನಿಗೂಢತೆ ಇದೆ, ಮತ್ತೆ ಉತ್ತರವೇ ನಮ್ಮನ್ನ ಹುಡುಕೊಂಡು ಬರುವ ಒಂದು ಅದ್ಭುತ ಸನ್ನಿವೇಶ ಇದೆ. ನೋಡಿ, ಈ ಒಂದು ಭಾವನೆ ಇದೆಯಲ್ಲ, ಇದೇ ಇಡೀ ಕಥೆಯ ತಿರುಳು. ಅಂದ್ರೆ ಜಗತ್ತಿನಲ್ಲಿ ಏನೋ ಒಂದು ದೊಡ್ಡ ರಹಸ್ಯ ಇದೆ, ಅದು ಎಲ್ಲರಿಗೂ ಗೊತ್ತಿಲ್ಲ, ಕೆಲವರಿಗೆ ಮಾತ್ರ ಗೊತ್ತು ಅನ್ನೋ ಒಂದು ಆಳವಾದ ನಂಬಿಕೆ. ಇದೇ ನಂಬಿಕೆ ನಮ್ಮ ಕಥೆಯ ಹೀರೋನ ಒಂದು ದೊಡ್ಡ ಹುಡುಕಾಟಕ್ಕೆ ತಳ್ಳುತ್ತೆ. ಈ ಕಥೆ ಶುರುವಾಗೋದು ನಾರ್ವೆಯಲ್ಲಿ. ಅಲ್ಲಿ ಒಬ್ಬ ಮ್ಯೂಸಿಷಿಯನ್ ಅಂದ್ರೆ ಸಂಗೀತಕಾರ ಮತ್ತು ಮ್ಯೂಸಿಕ್ ಪ್ರೊಡ್ಯೂಸರ್ ಇರ್ತಾರೆ. ಅವರು ಟ್ರೋಲ್ಡ್ ಅಂತ ತಮ್ಮದೇ ಆದ ಒಂದು ಪ್ರಾಜೆಕ್ಟ್ಗಾಗಿ ಒಂದು ಹೊಸ ಆಲ್ಬಮ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಪಾಪ ಅವರಿಗೆ ಗೊತ್ತೇ ಇರ್ಲಿಲ್ಲ, ಈ ಆಲ್ಬಮ್ ಅವರ ಜೀವನದ ಅತಿ ದೊಡ್ಡ ರಹಸ್ಯವನ್ನೇ ಹೊರಗೆ ತರಲಿದೆ ಅಂತ. ಸರಿ, ಈಗ ಕಥೆಯ ಅಸಲಿ ಭಾಗಕ್ಕೆ ಬರೋಣ. ಈ ಆಲ್ಬಮ್ನ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದೇ ತುಂಬಾ ವಿಶಿಷ್ಟವಾಗಿತ್ತು. ಅದು ಬರೀ ಹಾಡುಗಳ ಸಂಗ್ರಹ ಆಗಿರ್ಲಿಲ್ಲ, ಅದೊಂಥರ ಒಗಟಿನ ಹಾಗೆ ಇತ್ತು. ಅವರ ಐಡಿಯಾ ಸಿಕ್ಕಾಪಟ್ಟೆ ಸಿಂಪಲ್, ಆದ್ರೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಪ್ಪಾ ಅಂದ್ರೆ, ಆಲ್ಬಮ್ನಲ್ಲಿರೋ ಪ್ರತಿಯೊಂದು ಹಾಡಿನ ಟೈಟ್ಲ್ ಇದೆಯಲ್ಲ, ಅದಕ್ಕೊಂದು ವೆಬ್ಸೈಟ್ ಲಿಂಕ್ ಕೊಡೋದು. ಯಾರಾದ್ರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಹಾಡಿನ ನಿಜವಾದ ಅರ್ಥ ಏನು ಅಂತ ಆ ವೆಬ್ಸೈಟ್ನಲ್ಲಿ ವಿವರಿಸಬೇಕು. ಕೇಳುಗರಿಗೆ ಇದೊಂದು ಹೊಸ ಅನುಭವ ಕೊಡ್ಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಇಲ್ಲೇ ನೋಡಿ ಕಥೆಯಲ್ಲಿ ಒಂದು ಟ್ವಿಸ್ಟ್ ಬರೋದು. ಅವರು 2004ನೇ ಇಸ್ವಿಯಲ್ಲೇ ದ ಬಿಗ್ ಸೀಕ್ರೆಟ್ ಅಂದ್ರೆ ದೊಡ್ಡ ರಹಸ್ಯ ಅನ್ನೋ ಟೈಟಲ್ನಲ್ಲಿ ಒಂದು ಟ್ರ್ಯಾಕ್ ಮಾಡಿದ್ರು. ಈಗ ತಮ್ಮ ಹೊಸ ಆಲ್ಬಮ್ಗೆ ಅದೇ ಹಾಡನ್ನ ಬಳಸ್ಕೊಳ್ಳೋಣ ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಸಮಸ್ಯೆ ಏನಂದ್ರೆ, ಈ ದೊಡ್ಡ ರಹಸ್ಯ ಅನ್ನೋ ಹಾಡಿಗೆ ಯಾವ ವೆಬ್ಸೈಟ್ ಲಿಂಕ್ ಕೊಡೋದು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಹಾಗಿದ್ರೆ ಆ ದೊಡ್ಡ ರಹಸ್ಯವಾದ್ರೂ ಏನಿತ್ತು? ವಿಚಿತ್ರ ಅಲ್ವಾ? ತಾವೇ ಬರ್ದು ತಾವೇ ಟೈಟಲ್ ಇಟ್ಟಿದ್ದ ಹಾಡಿನ ಅರ್ಥ ಅವರಿಗೆ ಗೊತ್ತಿರಲಿಲ್ಲ. ಅದು ಬರೀ ಒಂದು ಟೈಟಲ್ ಆಗಿರ್ಲಿಲ್ಲ, ಬದಲಿಗೆ ಅವರ ಮನಸ್ಸಲ್ಲಿ ವರ್ಷಗಳಿಂದ ಕಾಡುತ್ತಿದ್ದ ಒಂದು ಪ್ರಶ್ನೆ ಆಗಿತ್ತು. ಈಗ ಆ ಮ್ಯೂಸಿಷಿಯನ್ ಮನ್ಸಲ್ಲಿ ಏನಾಗ್ತಿತ್ತು ಅಂತ ಸ್ವಲ್ಪ ನೋಡೋಣ. ಈ ರಹಸ್ಯದ ಬಗೆಗಿನ ಭಾವನೆ ಅವರಲ್ಲಿ ಎಷ್ಟು ಆಳವಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಈ ಭಾವನೆ ಬರೀ ಆ ಹಾಡಿಗಾಗಿ ಬಂದಿದ್ದಲ್ಲ, ಬದಲಾಗಿ ಈ ಜಗತ್ತಿನಲ್ಲಿ ಕೆಲವರಿಗೆ ಮಾತ್ರ ಗೊತ್ತಿರೋ, ಮುಚ್ಚಿಟ್ಟಿರೋ ಯಾವುದೋ ಒಂದು ಜ್ಞಾನ ಇದೆ ಅಂತ ಅವರು ತುಂಬಾ ಹಿಂದಿನಿಂದಲೇ ನಂಬ್ಕೊಂಡು ಬಂದಿದ್ರು. ಆದ್ರೆ ಆ ರಹಸ್ಯ ಜ್ಞಾನ ಯಾವುದು ಅಂತ ಮಾತ್ರ ಅವರಿಗೆ ಗೊತ್ತೇ ಇರಲಿಲ್ಲ. ಸರಿ, ಈಗ ಕಥೆ ಒಂದು ಟರ್ನಿಂಗ್ ಪಾಯಿಂಟ್ಗೆ ಬಂದಿದೆ. ಇಷ್ಟು ದಿನ ಉತ್ತರಕ್ಕೋಸ್ಕರ ಕಾಯ್ತಿದ್ರಲ್ಲ, ಆ ಪ್ರಶ್ನೆಗೆ ಒಂದು ಅನಿರೀಕ್ಷಿತ ಕಡೆಯಿಂದ ಉತ್ತರ ಸಿಗೋ ಟೈಮ್ ಬಂದಿತ್ತು. ಅವರ ಫ್ರೆಂಡ್ ಕ್ರಿಸ್ ಅಂತ, ಅವರಿಗೂ ಜೀವನದ ರಹಸ್ಯಗಳನ್ನ ತಿಳ್ಕೊಳ್ಳೋ ಕುತೂಹಲ. ಒಂದು ದಿನ ಅವರು ದ ಸೀಕ್ರೆಟ್ ಅನ್ನೋ ಒಂದು ಫಿಲ್ಮ್ ನೋಡುವಂಟ ನಮ್ಮ ಮ್ಯೂಸಿಷಿಯನ್ಗೆ ಹೇಳ್ತಾರೆ. ಈ ಒಂದೇ ಒಂದು ಸಣ್ಣ ಸಲಹೆ ಮುಂದೆ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಹಾಗೆ ಅವರು ಆ ಫಿಲ್ಮ್ ನೋಡೋಕೆ ಶುರು ಮಾಡ್ತಾರೆ, ಮತ್ತು ಕೇವಲ 10 ನಿಮಿಷದಲ್ಲಿ ಏನೋ ಒಂದು ಮ್ಯಾಜಿಕ್ ಆಗ್ಬಿಡುತ್ತೆ. ಆ ಫಿಲ್ಮ್ ನೋಡಿದಾಗ ಅವರಿಗಾದ ಅನುಭವ ಹೇಗಿತ್ತು ಅಂತ ಅವರೇ ಹೇಳ್ತಾರೆ. ನನ್ನ ಮೈಮೇಲಿನ ಕೂದಲೆಲ್ಲ ನಿಂತುಬಿಟ್ಟಿತ್ತು ಅಂತ. ಅಂದ್ರೆ ಯೋಚನೆ ಮಾಡಿ, ಆ ಮಾಹಿತಿ ಅವರಿಗೆ ಎಷ್ಟೊಂದು ಪರಿಣಾಮ ಬೀರಿತು ಅಂತ. ಅವರ ಮೈ ರೋಮಾಂಚನ ಆಗಿ ಹೋಗಿತ್ತು. ಅದು ಬರೀ ಒಂದು ಇನ್ಫಾರ್ಮೇಷನ್ ಆಗಿರಲಿಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಮತ್ತು ಇಲ್ಲೇ ಕಥೆಯ ಕ್ಲೈಮ್ಯಾಕ್ಸ್. ವರ್ಷಗಳಿಂದ ಕಾಡ್ತಿದ್ದ ಆ ಪ್ರಶ್ನೆಗೆ, ಆ ನಿಗೂಢತೆಗೆ ಕೊನೆಗೂ ಉತ್ತರ ಸಿಕ್ಕೇ ಬಿಟ್ಟಿತ್ತು. ಹಾಗಿದ್ರೆ ಏನದು ದೊಡ್ಡ ರಹಸ್ಯ? ಅದು ಬೇರೇನೂ ಅಲ್ಲ, ಆಕರ್ಷಣೆಯ ನಿಯಮ ಅಥವಾ ದ ಲಾ ಆಫ್ ಅಟ್ರಾಕ್ಷನ್. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಆಲೋಚನೆಗಳಿಗೆ ಒಂದು ಶಕ್ತಿ ಇದೆ. ನಾವು ಯಾವುದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವೋ, ಅದು ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ, ಅಂಥದ್ದೇ ಸನ್ನಿವೇಶಗಳನ್ನ, ವ್ಯಕ್ತಿಗಳನ್ನ ನಮ್ಮ ಜೀವನಕ್ಕೆ ಸೆಳೆದುಕೊಳ್ತೀವಿ. ಅದೇ ಆ ದೊಡ್ಡ ರಹಸ್ಯ. ಉತ್ತರ ಸಿಕ್ಕಿದ್ದಾಗ ಅವರಿಗಾದ ಖುಷಿ ಇದೆಯಲ್ಲ, ಅದನ್ನ ಹೇಳೋಕಾಗಲ್ಲ. ಅದು ಆಕರ್ಷಣೆ, ಹೇ 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 ಅಂತಾರೆ. ಅವರ ಆ ಮಾತುಗಳಲ್ಲೇ ಆಶ್ಚರ್ಯ, ಸಮಾಧಾನ, ಸಂತೋಷ ಎಲ್ಲನೂ ಕಾಣ್ತಿತ್ತು. ಫೈನಲಿ ಅವರ ಹಾಡಿನ ಟೈಟಲ್ ಹಿಂದಿನ ಅರ್ಥ ಅವರಿಗೆ ಕ್ಲಿಯರ್ ಆಗಿತ್ತು. ಸರಿ, ಈಗ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಮುಖ್ಯವಾದದ್ದು ಬರೀ ಉತ್ತರ ಸಿಕ್ಕಿದ್ದಲ್ಲ, ಆ ಉತ್ತರ ಸಿಕ್ಕಿದ ರೀತಿ ಇದೆಯಲ್ಲ, ಅದೇ ಒಂದು ದೊಡ್ಡ ಪಾಠ. ಇಲ್ಲೇ ನೋಡಿ,
ಈ ಕಥೆಯ ಅಂದ ಅಡಗಿರೋದು. ಆ ಉತ್ತರ ಎಲ್ಲೋ ಹೊರಗಡೆಯಿಂದ ಬಂತು ಅಂತ ಅವರಿಗೆ ಅನ್ಸ್ಲೇ ಇಲ್ಲ. ಬದಲಾಗಿ ತಾವೇನು ವರ್ಷಗಳಿಂದ ಮನಸ್ಸಲ್ಲಿ ಒಂದು ಪ್ರಶ್ನೆ ಇಟ್ಕೊಂಡಿದ್ರೋ ಆ ಪ್ರಶ್ನೆಯೇ ಆ ಫಿಲ್ಮ್ನ ತಮ್ಮ ಕಡೆಗೆ ಸೆಳೆದುಕೊಂಡ ಹಾಗೆ ಅವರಿಗೆ ಅನಿಸ್ತು. ಅಂದ್ರೆ ಇದು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಬರೀ ತಿಳ್ಕೊಂಡಿದ್ದಲ್ಲ, ಅದನ್ನ ನೇರವಾಗಿ ಅನುಭವಿಸಿದ ಹಾಗೆ ಆಯ್ತು. ಹಾಗಿದ್ರೆ ಈ ಇಡೀ ಕಥೆಯಿಂದ ನಮ್ಗೆ ಸಿಗೋ ಪಾಠ ಏನು? ಒಂದ್ಸಲ ಯೋಚ್ನೆ ಮಾಡಿ. ವರ್ಷಗಳಿಂದ ಕಾಡ್ತಿದ್ದ ಒಂದು ಪ್ರಶ್ನೆ, ಜಗತ್ತಿಗೆ ಕಳುಹಿಸಿದ ಒಂದು ಐಡಿಯಾ, ಮತ್ತೆ ಕೊನೆಗೆ ಉತ್ತರ ತಾನಾಗಿಯೇ ಒಂದು ಪರ್ಫೆಕ್ಟ್ ಮ್ಯಾನಿಫೆಸ್ಟೇಷನ್ ಆಗಿ ವಾಪಸ್ ಬಂತು. ಈ ಕಥೆ ಏನ್ ಹೇಳುತ್ತೆ ಅಂದ್ರೆ, ಕೆಲವೊಮ್ಮೆ ನಾವು ಕೇಳೋ ಪ್ರಶ್ನೆಗಳಲ್ಲೇ ಉತ್ತರವನ್ನು ಸೆಳೆಯೋ ಶಕ್ತಿ ಇರುತ್ತೆ. ಇಲ್ನೋಡಿ, ಉತ್ತರವೇ ಆಕರ್ಷಣೆ ಆಗಿತ್ತು. ಹಾಗಾಗಿ ಈ ಕಥೆ ನಮ್ಮನ್ನ ಒಂದು ಆಳವಾದ ಯೋಚನೆಯಲ್ಲಿ ಬಿಟ್ಟೋಗುತ್ತೆ. ನಮ್ಮ ಮನಸ್ಸಿನಲ್ಲಿರೋ ಪ್ರಶ್ನೆಗಳಿಗೆ ಉತ್ತರಗಳು ಈಗಾಗ್ಲೇ ಎಲ್ಲೋ ಇರಬಹುದು. ಬಹುಶಃ ನಾವು ಸರಿಯಾದ ಪ್ರಶ್ನೆ ಕೇಳೋದಕ್ಕಾಗಿಯೇ ಆ ಉತ್ತರಗಳು ಕಾಯ್ತಾ ಇರಬಹುದೇನೋ. ಏನ್ ಹೇಳ್ತೀರಾ?